ಎಸ್, ಇನ್ನು ಸಚಿವ ಸಂಪುಟ ಪುನರಚನೆಯ ಸಂದರ್ಭದಲ್ಲಿ ಯಾರು ಇನ್ ಆಗ್ತಾರೆ, ಯಾರು ಔಟ್ ಆಗ್ತಾರೆ? ಹಾಗಾದ್ರೆ ಈ ಒಂದು ಸಂಪುಟ ಪುನರಚನೆಯ ಸಂದರ್ಭದಲ್ಲಿ ಯಾರು ಇನ್ ಆಗ್ತಾರೆ, ಔಟ್ ಆಗ್ತಾರೆ ಅನ್ನೋದೇ ಬಹಳ ಒಂದು ಯಕ್ಷವಾದ ಪ್ರಶ್ನೆಯಾಗಿದೆ. ಹೈಕಮಾಂಡ್ ಗ್ರೀನ್ ಸಿಗ್ನಲ್, ಸಚಿವರಿಗೆ ಈಗ ಟೆನ್ಷನ್ ಕೂಡ ಶುರುವಾಗಿದೆ. ಡಿಸೆಂಬರ್ ಮೊದಲ ವಾರದಲ್ಲಿ ಸಂಪುಟ ಪುನರಚನೆಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ವಲಸಿಗ ಕಾಂಗ್ರೆಸ್ಸಿಗರಿಗೆ ಮೊದಲ ಆದ್ಯತೆನ ಹಾಗಾದ್ರೆ ಕ್ಯಾಬಿನೆಟ್ ಸೇರ್ಪಡೆಗೆ ಬಹಳ ಭರ್ಜರಿ ಲಾಬಿ ಕೂಡ ನಡೀತಾ ಇದೆ. ಡಿಸೆಂಬರ್ ಮೊದಲ ವಾರದಲ್ಲೇ ಸಂಪುಟ ಪುನರಚನೆ ಹೈಕಮಾಂಡ್ ಅಂತೂ ಇಂತೂ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹಾಗಾಗಿ ಸಚಿವರಿಗೆ ಟೆನ್ಷನ್ ಕೂಡ ಹೆಚ್ಚಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು, ಈಗ ಒಂದು ಸಂಪುಟ ಪುನರಚನೆ ಮಾಡಲೇಬೇಕಾಗುತ್ತೆ, ಆದ್ರೆ ನಾನು ಗ್ರೀನ್ ಸಿಗ್ನಲ್ಗಾಗಿ ಕಾಯ್ತಾ ಇದ್ದೀನಿ, ಹೈಕಮಾಂಡ್ ಯಾವಾಗ ಗ್ರೀನ್ ಸಿಗ್ನಲ್ ಕೊಡುತ್ತೆ ಆ ಒಂದು ಸಂದರ್ಭದಲ್ಲಿ ಸಂಪುಟ ಪುನರಚನೆ ಆಗತ್ತೆ ಅಂತ ಹೇಳಿದ್ರು. ಜೊತೆಗೆ 2.5 ವರ್ಷ ಸಂಪುಟ ಪುನರಚನೆ ಬೇಡ ಅಂತ ನಾನೇ ಹೇಳಿದೆ ಎಂಬ ಮಾತನ್ನು ಕೂಡ ಹೇಳಿದ್ರು. ಈಗ ಅದರ ಬೆನ್ನಲ್ಲೇ ಹೈಕಮಾಂಡ್ ಕೂಡ ಈ ಒಂದು ಸಚಿವ ಸಂಪುಟ ಪುನರಚನೆಗೆ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದೆ. ಸದ್ಯಕ್ಕೆ ಸಚಿವರಿಗೆ ಟೆನ್ಷನ್ ಆಗ್ತಾ ಇದೆ, ಯಾಕೆಂತಂದ್ರೆ ಹೈಕಮಾಂಡ್ ಅಂತೂ ಇಂತೂ ಗ್ರೀನ್ ಸಿಗ್ನಲ್ ಏನೋ ಕೊಟ್ಟಿದೆ. ಈ ಒಂದು ಸಚಿವ ಸಂಪುಟ ಪುನರಚನೆಯ ಸಂದರ್ಭದಲ್ಲಿ ನಮ್ಮ ಹೆಸರೇನಾದ್ರೂ ಕೈ ಬಿಟ್ರೆ ಏನು ಮಾಡೋದು, ವಾಟ್ ನೆಕ್ಸ್ಟ್ ಅಂತ ಸದ್ಯಕ್ಕೆ ಸಚಿವರಿಗೆ ಭಾರಿ ಟೆನ್ಷನ್ ಕೂಡ ಆಗ್ತದೆ. ಆದ್ರೆ ಹೊಸಬರಿಗೆ ಬಹಳ ಖುಷಿ ಆಗ್ತಾ ಇದೆ, ಯಾಕೆಂತಂದ್ರೆ ನಮ್ಮ ಹೆಸರೇನಾದ್ರು ಹೇಳಿದ್ರೆ ಸಚಿವ ಸ್ಥಾನದಲ್ಲಿ ಏನಾದ್ರೂ ನನಗೆ ಸ್ಥಾನ ಸಿಕ್ಕಿದ್ರೆ ಅಂತ ಕೆಲವೊಂದಿಷ್ಟು ಲಾಬಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾ ನಮ್ಮ ಪ್ರತಿನಿಧಿ ಅಭಿಷೇಕ್, ವೆರಿ ಗುಡ್ ಮಾರ್ನಿಂಗ್. ಇನ್ನು ಕಾಂಗ್ರೆಸ್ನಲ್ಲಿ ಬಹಳ ಚರ್ಚೆ ಆಗ್ತಾ ಇದ್ದಂತಹ ವಿಚಾರ ಅಂದ್ರೆ ಸಚಿವ ಸಂಪುಟ ಪುನರ್ರಚನೆ ವಿಚಾರ. ಯಾವಾಗ ಆಗತ್ತೆ ಅಂತ ಎಲ್ಲರೂ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು, ಈಗ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನ ಕೊಡಬೇಕು, ಅದಕ್ಕಾಗಿ ಕಾಯ್ತಾ ಇದ್ದೀವಿ ಅಂತ. ಅಂತೂ ಇಂತೂ ಈಗ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಡಿಸೆಂಬರ್ ಮೊದಲ ವಾರದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಕೂಡ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಯಾವೆಲ್ಲ ಸಚಿವರ ಕೈ ಬಿಡುವ ಸಾಧ್ಯತೆ ಇದೆ? ಸಾಹಿತ್ಯ ಖಂಡಿತ ನವೆಂಬರ್ ಕ್ರಾಂತಿ ಟುಸ್ ಆಗುತ್ತೆ ಅನ್ನುವಂಥರಲ್ಲಿ ಪ್ರಮುಖವಾಗಿ ನಿನ್ನೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಡ್ತಾರೆ. ಜೊತೆಗೆ DCM DK ಶಿವಕುಮಾರ್ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂಥ ಅವಕಾಶ ಒದಗಿ ಬರುತ್ತೆ. ಇದಾದ ನಂತರ ಏನು ರಾಜ್ಯದಲ್ಲಿ ಪ್ರಮುಖವಾಗಿ ನವೆಂಬರ್ ತಿಂಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಕ್ರಾಂತಿ ಆಗುತ್ತೆ ಎಂಬ ಒಂದು ಮಾತುಗಳು ಕೇಳಿ ಬರ್ತಿತ್ತು. ಆ ಒಂದು ಮಾತಿಗೆ ನಿನ್ನೆಯ ಒಂದು ಬೆಳವಣಿಗೆ ಸಾಕಷ್ಟು ಒಂದು ಬಲವನ್ನು ಕೊಡ್ತಿದೆ. ಮತ್ತೆ ಹೈಕಮಾಂಡ್ ನಾಯಕರು ಸಿಎಂ ಸಿದ್ದರಾಮಯ್ಯಗೆ ಮತ್ತು DCM DK ಶಿವಕುಮಾರ್ಗೆ ನಾಳೆ ದೆಹಲಿಗೆ ಬರುವಂತೆ ಖಡಕ್ಕಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಯಾರೆಲ್ಲ ಸಚಿವ ಸಂಪುಟದಿಂದ ಕೈ ಬಿಡಬೇಕು, ಜೊತೆಗೆ ಹೊಸಬರಿಗೆ ಅದರಲ್ಲೂ ಕೂಡ ಆಕಾಂಕ್ಷಿಗಳು ಏನೋ ಪಟ್ಟಿ ಇದೆ, ಆ ಒಂದು ಪಟ್ಟಿಯ ಜೊತೆಗೆ ಬರುವಂತೆ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯಗೆ ಮತ್ತು DCM DK ಶಿವಕುಮಾರ್ಗೆ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಬಹುತೇಕವಾಗಿ ನಾಳೆ ಏನು ACC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯನ್ನು ಭೇಟಿಯಾದ ಬಳಿಕ ಬಹುತೇಕವಾಗಿ ಈ ಒಂದು ಸಸ್ಪೆನ್ಸ್ ಏನಿತ್ತು, ಅಂದರೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ, ಜೊತೆಗೆ ಆಕಾಂಕ್ಷಿಗಳಿಗೆ ಒಂದಷ್ಟು ಅವಕಾಶ ಮಾಡಿಕೊಳ್ಳಲಾಗುತ್ತೆ ಅಂತ ಏನು ಸಸ್ಪೆನ್ಸ್ ಇತ್ತು, ಆ ಒಂದು ಸಸ್ಪೆನ್ಷನ್ಗೆ ಪ್ರಮುಖವಾಗಿ ರಿವೀಲ್ ಆಗುವಂಥ ಒಂದು ಸಾಧ್ಯತೆಯೂ ಕೂಡ. ಇದಕ್ಕೆ ಪ್ರಮುಖವಾಗಿ ಏನು DK ಶಿವಕುಮಾರ್ ಆಗಿರ್ಬೋದು, ಜೊತೆಗೆ ಸಿದ್ದರಾಮಯ್ಯ ಅವರಾಗಿರ್ಬೋದು, ಇದಾಗಲೇ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಇತ್ತ ಆಕಾಂಕ್ಷಿಗಳಿಂದಲೂ ಕೂಡ ಲಾಬಿ ಆಗಿರುವಂಥ ಒಂದು ಬೆಳವಣಿಗೆ ಕೂಡ ಕಂಡು ಬರ್ತಿದೆ. ನಿನ್ನೆ ಕೂಡ KC ವೇಣುಗೋಪಾಲ್ ಅವ್ರನ್ನ ಸಚಿವರಾಗಿರ್ತಕ್ಕಂಥ ಜಮೀರ್ ಜೊತೆಗೆ ಶಾಸಕ ಅಭಯ ಪ್ರಸಾದ್ ಮತ್ತು ಆಸಿಫ್ ಶೇಖ್ ಕೂಡ ಭೇಟಿಯಾಗಿದ್ದಾರೆ. ಇನ್ನಷ್ಟು ಆಕಾಂಕ್ಷಿಗಳು ಅದರಲ್ಲೂ ಕೂಡ ಪ್ರಮುಖವಾಗಿ ವಲಸಿಗ ಕಾಂಗ್ರೆಸ್ಸಿಗರೇನಿದ್ದಾರೆ, ಶಿವಲಿಂಗೇಗೌಡರ ಆಗಿರ್ಬೋದು, ಜೊತೆಗೆ ಪ್ರಮುಖವಾಗಿ ಏನು ಲಕ್ಷ್ಮಣ್ ಸೋದಿ ಮತ್ತು ಗುಬ್ಬಿ ಶ್ರೀನಿವಾಸ್ ಅವರು ಕೂಡ ಅವಕಾಶಕ್ಕಾಗಿ ಕಾಯ್ತಿದ್ದಾರೆ. ಇದರ ಜೊತೆಗೆ ಮೂಲ ಕಾಂಗ್ರೆಸ್ಸಿಗರಾಗಿರ್ತಕ್ಕಂಥ ಏನು ರಿಜ್ವಾನ್ ಅರ್ಷದ್ ಆಗಿರ್ಬೋದು, ಬೇಲೂರು ಗೋಪಾಲ್ ಕೃಷ್ಣ ಆಗಿರ್ಬೋದು, ಜೊತೆಗೆ ಮಾಗಡಿ ಬಾಲಕೃಷ್ಣ, ಹಾಗೆ ರೂಪಾ ಶಶಿಧರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಅವಕಾಶಕ್ಕಾಗಿ ಕಾಯ್ತಿದ್ದಾರೆ. ನವೆಂಬರ್ 21ನೇ ತಾರೀಕು ಸರ್ಕಾರ ರಚನೆಯಾಗಿ ಏನು 2.5 ವರ್ಷ ಆಗುತ್ತೆ. ಅದಾದ ನಂತರ ಮುಂದಿನ ಬೆಳವಣಿಗೆ ಏನು, ಯಾಕಂತಂದರೆ ಇದಾಗಲೇ ಸಚಿವಾಕಾಂಕ್ಷಿಗಳು ಕೂಡ ಒಂದು ಅರಿವಿದೆ, ಈ ಒಂದು ಅವಕಾಶ ನಾವು ಏನು ಮಿಸ್ ಮಾಡಿದ್ದಾದಲ್ಲಿ ಮತ್ತೆ 2028ರವರೆಗೂ ಕಾಯಬೇಕಾಗುತ್ತೆ. ಪಕ್ಷ ಸಂಘಟನೆ ಮಾಡಿ ಅಧಿಕಾರಕ್ಕೆ ಬಂದ ನಂತರವೇ ನಮಗೆ ಸಚಿವ ಸ್ಥಾನ ಸಿಗೋದು ಅಂತ ಅವ್ರಿಗೂ ಗೊತ್ತಿದೆ. ಹೀಗಾಗಿ ಈ ಒಂದು ಸಿಕ್ಕ ಅವಕಾಶಗಳನ್ನು ಸಂಪೂರ್ಣವಾಗಿ ಬಳಸ್ಕೊಂಡು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ತಮ್ಮ ಒಂದು ಸಚಿವ ಸ್ಥಾನಕ್ಕೆ ಬೇಡಿಕೆ ನೀಡುವಂಥ ಒಂದು ಕೆಲಸ ಏನು ಆಕಾಂಕ್ಷಿ ಕೂಡ ಇಂದ ಆಗ್ತಿದೆ. ಹೀಗಾಗಿ ನಾಳೆ ಬಹುತೇಕವಾಗಿ ಏನು ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಾರೆ, ಅಲ್ಲಿ ಒಂದಷ್ಟು ಪಟ್ಟಿಯನ್ನು ಸಿದ್ದರಾಮಯ್ಯ ಸಲ್ಲಿಸ್ತಾರೆ, DK ಶಿವಕುಮಾರ್ ಅವರು ಕೂಡ ಒಂದಷ್ಟು ತಮ್ಮದೇ ಆದಂಥ ಪಟ್ಟಿಯನ್ನು ಸಲ್ಲಿಸ್ತಾರೆ. ಅಂತಿಮವಾಗಿ ಯಾರು ಈ ಒಂದು ಸಚಿವ ಸಂಪುಟದಿಂದ ಒಳಗೆ ಬರ್ತಾರೆ ಮತ್ತು ಯಾರು ಹೊರಗೆ ಹೋಗ್ತಾರೆ ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಸಾಹಿತ್ಯ. ಓಕೆ ಅಭಿಷೇಕ್, ಪ್ಲೀಸ್ ಬಿ ಆನ್ ಹೋಲ್ಡ್. ಒಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ನೋಡ್ತಾ ಬರೋಣ.